ಒಂದು ನೀವು ಜ್ಞಾಪಕ ಇಟ್ಕೊಳ್ಳಿ, ಈಗ ಬದಲಾಗ್ತಿರುವ ಪ್ರಪಂಚದಲ್ಲಿ, ಡಿಜಿಟಲ್ ಪ್ರಪಂಚದಲ್ಲಿ ನೀವು ಮಾಡೋ ಬಹಳಷ್ಟು ವ್ಯವಹಾರಗಳು ಆದಾಯ ತೆರಿಗೆ ಇಲಾಖೆ ವ್ಯಾಪ್ತಿಗೆ ಕಣ್ಣಿಗೆ ಕಾಣುವಂತೆ ದಾಖಲಾತಿ ಆಗ್ತಾ ಇದೆ. ಇಲ್ಲಿ ಏನಾಯ್ತಪ್ಪ ಅಂತಂದರೆ, ಅವ್ರಿಗೆ ನೀವು ಸ್ವಲ್ಪ ಮೊತ್ತದಲ್ಲಿ ಕೂಡ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿರ್ಬೋದು, ಅಥವಾ ಒಂದೇ ಮೊತ್ತದಲ್ಲಿ ಕೂಡ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿರ್ಬೋದು. ಆದರೆ 10 ಲಕ್ಷಕ್ಕೆ ಮೇಲ್ಪಟ್ಟು ನಿಮ್ಮ ಖಾತೆಗೆ ಏನಾದರೂ ನೀವು ಹಣ ಹಾಕಿದ್ರಿ ಅಂತಂದರೆ ಅದು ಆದಾಯ ತೆರಿಗೆ ಇಲಾಖೆ ಗಮನಕ್ಕೆ ಬರುತ್ತೆ. ಇನ್ನು ನೀವು ಕ್ರೆಡಿಟ್ ಕಾರ್ಡಲ್ಲಿ ಕೂಡ 10 ಲಕ್ಷಕ್ಕೆ ಮೇಲ್ಪಟ್ಟು ನೀವೇನಾದರೂ ಖರ್ಚು ಮಾಡಿದರೆ, ಪಾವತಿ ಮಾಡಿದರೆ, ಒಟ್ಟಾಗಿ ಒಂದು ವರ್ಷದಲ್ಲಿ, ಹಣಕಾಸಿನ ವರ್ಷದಲ್ಲಿ ಖರ್ಚು ಮಾಡಿದರೆ ಅದೇನಾಗುತ್ತೆ, ಅವರಿಗೆ ಮಾಹಿತಿ ಹೋಗುತ್ತೆ. ಹಾಗಾದರೆ ಸರ್, ಅದು ನಾನು ಏನು ಖರ್ಚು ಮಾಡಿದ್ದೀನಿ, ಕೊಟ್ಟಿದ್ದೀನಿ, ಅದ್ರಲ್ಲಿ ತಪ್ಪೇನಿದೆ, ನಾನು ಯಾತಕ್ಕೆ ಆದಾಯ ತೆರಿಗೆ ಇಲಾಖೆಗೆ ಲೆಕ್ಕ ಕೊಡಬೇಕು ಅಂತಂದರೆ, ಅವ್ರು ಬಹಳ ಸುಲಭವಾಗಿ ಹೇಳೋದಿಷ್ಟು, ನೀನು 10 ಲಕ್ಷ ಖರ್ಚು ಮಾಡಿದೀಯಾ ಅಂದರೆ 10 ಲಕ್ಷ ದುಡ್ದಿದ್ದೀನಿ ಅಂತ ಅರ್ಥ. ಹಾಗಾಗಿ ನೀವು 10 ಲಕ್ಷಕ್ಕೆ ನನಗೆ ಆದಾಯ ತೆರಿಗೆ ಪಾವತಿ ಮಾಡಿ ನೀನು ಏನಾದರೂ ಖರ್ಚು ಮಾಡಪ್ಪ ಅಂತ ಹೇಳ್ತಾರೆ. ಹಾಗಾಗಿ ನಾವು ಇನ್ನು ಮುಂದೆ ಬಹಳ ಹುಷಾರಾಗಿರಬೇಕು. ನಮ್ಮ ಕ್ರೆಡಿಟ್ ಕಾರ್ಡು ನಾವು ಬಳಸೋದಾದ್ರಾಗಲಿ ಅಥವಾ ಬೇರೆಯವರಿಗೆ ಕೊಟ್ಟು ಅವ್ರು ಉಪಯೋಗಿಸ್ತಾರೆ ಅಂತಂದಾಗ ಬಹಳ ಹುಷಾರಾಗಿರಬೇಕು. ಅವರು ಎಷ್ಟು ಮೊತ್ತ ಖರ್ಚು ಮಾಡ್ತಾ ಇದ್ದಾರೆ, ಆ ಮೊತ್ತವನ್ನು ನಾವು ಹೇಗೆ ಪಡೆದು ಪಾವತಿ ಮಾಡ್ತಾ ಇದ್ದೀವಿ ಅಂತ. ಯಾಕೆ ಅಂತಂದರೆ, ನಿಮ್ಮ ಸಂಬಳ 10 ಲಕ್ಷ ಇದ್ದು ಈ ರೀತಿ 10 ಹಲವಾರು ಜನರಿಗೆ ನೀವು ಕ್ರೆಡಿಟ್ ಕಾರ್ಡನ್ನು ಕೊಟ್ಟು ಅದರಲ್ಲಿ 20 ಲಕ್ಷದಷ್ಟು ಖರ್ಚನ್ನು ನೀವು ತೋರಿಸಿದ್ರೆ ಅವರೇನು ಹೇಳ್ತಾರಪ್ಪ ಅಂತಂದರೆ, ನಿಮಗೆ ಆದಾಯವಿಲ್ಲದೆ ಹೇಗೆ ಖರ್ಚು ಮಾಡೋಕ್ಕೆ ಸಾಧ್ಯ, ಹಾಗಾಗಿ ಉಳಿದ 10 ಲಕ್ಷಕ್ಕೆ ನಾವು ತೆರಿಗೆ ಹಾಕ್ತೀವಿ ಅಂತ ಹೇಳ್ತಾರೆ.